ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕೆಂಪು ಅಲಸಂದಿ ಕಾಳು ಪಲ್ಯ. ಈ ಕಾಳಿನ ಪಲ್ಯ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ. ಫ್ರೆಂಡ್ಸ್, ನಾನು ಜಾಸ್ತಿ ಕ್ವಾಂಟಿಟಿ ಒಳಗಂತೂ ಯಾವ ಪಲ್ಯ ಮಾಡಲಿ ಅಡುಗೆ ಮಾಡಲಿ ಹೊರಗಡೆ ಕೊಡ್ತೀನಿ ರೀ. ಇವಾಗಂತೂ 1 ಕಿಲೋ ಅಷ್ಟು ನಾನು ಕೆಂಪು ಅಲಸಂದಿ ಕಾಳು ಅಂತೂ ಮಾಡಿದ್ದೆ ರೀ. ನೋಡಿರಿ, ಮನ್ಯಾಗ ನಾವು ಹೆಂಗೆ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಅಂತೂ ನಾ ಮಾಡಿ ಹೊರಗಡೆ ಕೊಡ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಅಂತೇಳಿ ಬರ್ರಿ ಮತ್ತೆ ಅಲಸಂದಿ ಕಾಳಿನ ಪಲ್ಯ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು 1 ಕಿಲೋ ಅಷ್ಟನ್ನ ಅಲಸಂದಿ ತೊಗೊಂಡಿದ್ದೈತಿ. ಒಂದಿನ ನೆನೆಸಿಟ್ಟು ಮಾರನೇ ದಿನ ಒಂದು ಅರ್ಬಿನ ಕಟ್ಟಿಟ್ಟಿದ್ದೈತ್ರಿ. ನೋಡಿರಿ, ಮೊಳಕೆನೂ ಸ್ವಲ್ಪ ಬಂದಿದ್ದೈತ್ರಿ. ಇವಾಗ ಇದನ್ನು ಬಂದು ನಾವು ಕುಕ್ಕರ್ನಾಗ ಹಾಕಿ ಕುದಿಸೋಣ. ಜಾಸ್ತಿ ಇಲ್ಲರಿ, ಒಂದು ಸೀಟಿಗೆ ಕುದಿಸೋಣ. ಮೊದಲಿಗೆ ಇಲ್ಲಿ ಕುಕ್ಕರ್ ತೊಗೊಳ್ಳೋದು. ಇಲ್ಲಿ ನಾನು 12 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೈತಿ. ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂತೆಲ್ಲ 12 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೈತಿ. ಇವಾಗ ಇದ್ರೊಳಗೆ ಇದು ನೋಡಿರಿ, ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಅಲಸಂದಿ, ಕೆಂಪು ಅಲಸಂದಿ ಕಾಳು ಹಾಕೋಣ. ಇವಾಗ ಇದ್ರೊಳಗೆ ನೀರು ಹಾಕೊಂಡ್ರಿ. ಇಲ್ಲಿ ನಾನು 2 ಚಮಚ ನೀರು ಹಾಕಿದ್ದೈತಿ. ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂಥೇಳಿ ನಾನು 2 ಚಮಚ ನೀರು ಹಾಕಿನಿ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಸ್ವಲ್ಪ ಹಾಕಿರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ ಉಪ್ಪು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಕುದಿಸ್ಕೊಂಡು ಬರೋಣ್ರಿ. ಒಂದು ವಿಸಿಲ್ ಇಡಬೇಕು, ಜಾಸ್ತಿ ಇಡಬಾರ್ದ್ರಿ. ಏರ್ ತೆಗೆದು ಇಡ್ರಿ ಯಾವಾಗಲೂ ಇಡುವಾಗ. ಇವಾಗ ಇದನ್ನು ಕುದಿಸ್ಕೊಂಡು ಬರೋಣ್ರಿ. ಜಾಸ್ತಿ ವಿಸಿಲ್ ಅಂತೂ ಇಡಕ್ಕೆ ಹೋಗಬೇಡ್ರಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ. ಇವಾಗ ಒಂದು ಕಡಾಯಿ ಇಡೋಣ. ಇಲ್ಲಿ ನಾನು ದೊಡ್ಡ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂತೇಳಿ. ಇವಾಗ ಇದ್ರೊಳಗೆ ನೋಡಿರಿ, 1 ಬಟ್ಲ ಅಷ್ಟು ಎಣ್ಣೆ ಹಾಕ್ಲಿಕ್ಕತ್ತೀನಿ ನಾನು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂಥೇಳಿ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಒಂದು 5 ಉಳ್ಳಾಗಡ್ಡಿ ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಅದು ಇವಾಗ ಹಾಕ್ಬಿಡೋಣ. ಉಳ್ಳಾಗಡ್ಡಿ ಹಾಕಿದ್ದಾಯ್ತು. ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕೋದ್ರಿಂದ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತ್ರಿ ಉಳ್ಳಾಗಡ್ಡಿ. ಅದಕ್ಕೆ ನಾನು ಉಪ್ಪು ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕಿದ್ದೆ 2 ನಿಮಿಷಕ್ಕೆ. ಉಪ್ಪು ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಕರಿಬೇವು ಹಾಕೊಂಡ್ರಿ. ಕರಿಬೇವು ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಮೆಣಸಿನ್ಕಾಯಿ ಹಾಕೊಂಡ್ರಿ. ಇಲ್ಲಿ ನಾನು 10 ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಹಾಕಿದ್ದೈತಿ. ನೀವು ಖಾರ ಜಾಸ್ತಿ ತಿನ್ನೋದಿದ್ರಲ್ಲ, ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದ್ರಿ. ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೈತಿ. ಮೆಣಸಿನ್ಕಾಯಿ ಹಾಕಿ ಒಂದು ಸರಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. 2 ಚಮಚ ನಾನಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಲಿಕ್ಕತ್ತೀನಿ. ಯಾಕಂದ್ರೆ ಜಾಸ್ತಿ ಅಂತೂ ನಾನು ಹಾಕಾಕತ್ತಿಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದನ್ನು ಒಂದು ಸರಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇವಾಗ ಇದ್ರೊಳಗೆ ಒಂದು 6 ಟಮಾಟಿ ರೀ, ಅದು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಟಮಾಟಿ ಇಲ್ಲಿ ಜಾಸ್ತಿ ಹಾಕ್ಲಿಕ್ಕತ್ತೀನಿ ರೀ ನಾನು, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ನಾನು ಟಮಾಟಿ ಅಂತೂ ಜಾಸ್ತಿ ಹಾಕಿದ್ದೈತಿ. ಟಮಾಟಿ ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಟಮಾಟಿ ಅಂತೂ ಕುದ್ದೈತ್ರಿ. ಇವಾಗ ಇದ್ರೊಳಗೆ ಅರ್ಧ ಚಮಚಷ್ಟು ಅರಿಶಿನ ಪುಡಿ ಹಾಕೋಣ. 1 ಚಮಚಷ್ಟು ಗರಂ ಮಸಾಲ ಹಾಕೋಣ. ಒಂದು 2 ಚಮಚಷ್ಟು ಧನಿಯಾ ಪುಡಿ ಹಾಕೊಂಡ್ರೆ, ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತೆ ರೀ. ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡೋಣ. ತಲಾ ಹಿಡಿಬಾರ್ದು ರೀ, ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಮಾಡಿರಿ ಪ್ರೊಸೆಸ್ ಎಲ್ಲ. ನೀವು ನೋಡಿರಿ, ಮಸಾಲೆ ಎಲ್ಲ ಹತ್ತಬೇಕು ರೀ ಉಳ್ಳಾಗಡ್ಡಿ ಟಮಾಟಿಗೆಲ್ಲ. ಇಲ್ಲಿ ನೋಡಿರಿ, ಎಣ್ಣೆ ಅಂತೂ ಬಿಟ್ಟಿದ್ದೈತ್ರಿ ಮಸಾಲೆ ಎಲ್ಲ. ಇವಾಗ ಇದ್ರೊಳಗೆ ನೋಡಿರಿ, ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಕೆಂಪು ಅಲಸಂದಿ ಕಾಳು, ಅದು ಹಾಕ್ಕೊಂಡ್ರಿ. ಫ್ರೆಂಡ್ಸ್, ಅಲಸಂದಿ ಕಾಳು ಅಂತೂ ನಾವು 1 ವಿಸಿಲ್ಗಂತೂ ಕುದಿಸ್ಕೊಂಡಿದ್ದೈತಿ. ನೀವು ಜಾಸ್ತಿ ಏನಾದರೂ ಅಲಸಂದಿ ಕಾಳು ಕುದಿಸಿದ್ರಲ್ರಿ, ಪೂರ್ತಿ ಸ್ಮ್ಯಾಶ್ ಆಗ್ತಿತ್ತು. ಯಾಕಂದ್ರೆ ಆಲ್ರೆಡಿ ನಾವು ನೆನೆಸಿದ್ದೈತ್ರಿ. ಅದಕ್ಕೆ ನೋಡಿರಿ, ಅಲಸಂದಿ ಕಾಳು ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ್ರಿ. ಮಸಾಲೆ ಎಲ್ಲ ಅಲಸಂದಿ ಕಾಳಿಗೆ ಹತ್ತಬೇಕ್ರಿ, ಹಂಗೆ ಮಿಕ್ಸ್ ಮಾಡಬೇಕ್ರಿ. ಜಾಸ್ತಿ ನೀವು ಸ್ಮ್ಯಾಶ್ ಮಾಡೋಕೆ ಹೋಗಬೇಡ್ರಿ. ನೋಡಿರಿ, ಜಸ್ಟ್ ಹಿಂಗೆ ಮಾಡಿದರೆ ಸಾಕ್ರಿ, ಪೂರ್ತಿ ಹತ್ತೈತಿ. ನೋಡಿರಿ, ಮಸಾಲೆ ಒಳಗೆ ಇಲ್ಲಿ ನೋಡಿರಿ, ಅಲಸಂದಿ ಕಾಳು ಅಂತೂ ಪೂರ್ತಿ ಮಿಕ್ಸ್ ಆಗಿದ್ದೈತಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಇವಾಗ ಗ್ಯಾಸ್ ಅಂತೂ ಬಂದ್ ಮಾಡೋಣ್ರಿ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಲಾಸ್ಟಿಗೆ ಇವಾಗ ಎಲ್ಲರೂ 1 ಬಟ್ಲಷ್ಟು ಕೊಬ್ಬರಿ ರೀ, ಇದು ನೋಡಿರಿ ಹಸಿ ಕೊಬ್ಬರಿ ರೀ, ಮಿಕ್ಸಿನಾಗ ನೀರು ಹಾಕ್ಲಾರ್ದಂಗೆ ರುಬ್ಕೊಂಡಿದ್ದೈತಿ ಹಸಿ ಕೊಬ್ಬರಿ. ಇವಾಗ ಮ್ಯಾಗಿಂದ ಹಿಂಗೆ ಹಾಕಿಬಿಡೋಣ್ರಿ. ಫ್ರೆಂಡ್ಸ್, ಹಸಿ ಕೊಬ್ಬರಿ ಹಾಕೋದ್ರಿಂದ ಅಲಸಂದಿ ಕಾಳು ಅಂತೂ ಸೂಪರ್ ಆಗ್ತೈತ್ರಿ. ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೈತಿ. ಇವಾಗ ಎಲ್ಲರೂ ಸಣ್ಣ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಫ್ರೆಂಡ್ಸ್, ಕೆಂಪು ಅಲಸಂದಿ ಕಾಳಿನ ಪಲ್ಯ ಅಂತೂ ರೆಡಿ ಐತ್ರಿ. ಬರೀ ಮತ್ತೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ರೆಡಿ ಐತ್ರಿ ಕೆಂಪು ಅಲಸಂದಿ ಕಾಳಿನ ಪಲ್ಯ. ಈ ಅಲಸಂದಿ ಕಾಳಿನ ಪಲ್ಯ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನೀವು ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಅಲಸಂದಿ ಕಾಳಿನ ಪಲ್ಯ ಅಂತೇಳಿ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.